ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ಫ್ರೈಡೇ. ನಾನಿವತ್ತು ಎದ್ದಾಗ ಸುಮಾರು 6 ಗಂಟೆ ಆಗೋಗಿತ್ತು. ಥರ್ಸ್ಡೇ ನನಗೆ ತಲೆನೋವು ಬಂದುಬಿಟ್ಟಿತ್ತು ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮಲ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಳ್ಳೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡಾಗ ಇಷ್ಟು ಚೆನ್ನಾಗಿರೋಂಥ ವ್ಯೂನ ನಾನು ನೋಡಿದೆ. ಸೊ ಅದಕ್ಕೆ ಒಂದು ಶೂಟ್ ಮಾಡಿಕೊಂಡೆ. ಸೊ ಅಲ್ಲಿಂದ ಬಂದು ನಾನು ಫ್ರೈಡೇ ಆಗಿರೋದ್ರಿಂದ ಹೊಸಲೆಲ್ಲ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಬಾಗಿಲು ಕೂಡ ನೀಟಾಗಿ ತೊಳೆದು ರಂಗೋಲಿನ ಹಾಕೋತಾ ಇದ್ದೀನಿ. ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಒಂದು ರಂಗೋಲಿನ ಹಾಕೋತಾ ಇದ್ದೀನಿ. ನಾನೇನು ತುಂಬ ಎಕ್ಸ್ಪರ್ಟ್ ಅಲ್ಲ ಈ ರಂಗೋಲಿ ಎಲ್ಲ ಹಾಕೋದ್ರಲ್ಲಿ. ಬಿಗಿನರ್ ಫ್ರೆಂಡ್ಲಿ ರಂಗೋಲೀಸ್ನ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ನಂತರ ಇನ್ನೂ ಕಲಿತಾ ಇದ್ದೀರಾ ಅಂಥವ್ರಿಗೆ ಈ ರಂಗೋಲಿ ಈಸಿಯಾಗಿ ಕೂಡ ಹಾಕೋಬೋದು ಅಂತ ಹೇಳ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ನನ್ನ ಈ ಪುಟ್ಟ ರಂಗೋಲಿ ಡಿಸೈನ್ನ ನೋಡ್ಕೊಂಡು ವಾಪಸ್ ಬನ್ನಿ. ಫ್ರೈಡೇ ಆಗಿರೋದ್ರಿಂದ ಪೂಜೆ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ತುಂಬಾ ಕೆಲಸ ಇರುತ್ತೆ. ಸೊ ಎಲ್ಲ ಕೆಲಸನೂ ಮುಗಿಸಿ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಸ್ನಾನ ಕೂಡ ಮುಗಿಸಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಾಲಕ್ ಪನ್ನೀರ್ ಜೊತೆಗೆ ಕ್ಯಾರೆಟಿಂದ ಮಾಡಿರುವಂಥ ಚಪಾತಿ ಮಾಡ್ಕೋತಾ ಇದ್ದೀನಿ. ಪಾಲಕ್ ಪನ್ನೀರು ಈಸಿಯಾಗೂ ಇರುತ್ತೆ, ನ್ಯೂಟ್ರಿಷನಸ್ ಆಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬೋದು. ನನಗಂತೂ ಮೋಸ್ಟ್ ಫೇವ್ರೆಟ್ ರೆಸಿಪಿ ಇದು. ಪನ್ನೀರಲ್ಲಿ ಮಾಡಿರೋಂಥ ಎಲ್ಲ ರೆಸಿಪಿನೂ ನನಗೆ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಕುದಿಸ್ಕೊಂಡು ಗ್ಯಾಸೆಲ್ಲ ಆಫ್ ಮಾಡಿ ನಾನು ಪಾಲಕ್ನ ಸ್ವಲ್ಪ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಬಿಸಿನೀರಲ್ಲಿ. ಇನ್ನೊಂದು ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅರ್ಧ ಪನ್ನೀರ್ನ ಅಂದರೆ 200 ಗ್ರಾಮ್ ಪನ್ನೀರಲ್ಲಿ 100 ಗ್ರಾಮ್ ಪನ್ನೀರ್ನ ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಅರ್ಧನ ಹಾಗೆ ಹಾಕೋತಾ ಇದ್ದೀನಿ. ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆಲ್ಲ ಪನ್ನೀರ್ ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ಚಪಾತಿ ಹಿಟ್ಟು ಕಲಿಸ್ಕೊಂಡವಾಗಲೇ ನಾನು 2 ಕ್ಯಾರೆಟ್ನ ಕ್ಲೀನಾಗಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು, ಆಗ ಚಪಾತಿ ಲಟ್ಟಿಸ್ಕೊಳ್ಳುವಾಗ ನಮಗೆ ಕಷ್ಟ ಆಗೋದಿಲ್ಲ. ನಾನು ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇನ್ನೂ ಒಂದು ಸ್ವಲ್ಪ ತರಕಾರಿಗಳನ್ನ ಯಾವುದು ಪ್ಯೂರಿ ಮಾಡ್ಕೊಂಡು ಹಾಕೋಬೋದು. ಅಂಥ ಒಂದು ತರಕಾರಿಗಳನ್ನ ಆದಷ್ಟು ಚಪಾತಿ ಮಾಡುವಾಗ, ದೋಸೆ ಮಾಡುವಾಗ ಸೇರಿಸ್ಕೋತಾ ಇರ್ತೀನಿ. ಆಗ ಮಗುಗೂ ಕೂಡ ಚೆನ್ನಾಗೇ ಒಂದು ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ ಅಂತ. ಪಾಲಕ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಲ್ಲ, ಅದಕ್ಕೇ ಸ್ವಲ್ಪ ಗೋಡಂಬಿ ಮತ್ತು ಜೀರಿಗೆನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕಿ ಸ್ವಲ್ಪ ಸಿಡಿಸ್ಕೊಂಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಟ್ರಾನ್ಸ್ಪರೆಂಟಾಗಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಾ ಇದ್ದೀನಿ. ಈಗ ಎಲ್ಲ ರೀತಿ ಪೌಡರ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಉಪ್ಪು, ಅರಿಶಿನ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಟ್ಟಿಟ್ಕೊಂಡು ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ದಂಥ ಪಾಲಕ್ ಪೇಸ್ಟನ್ನ ಕೂಡ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ, ಪಾಲಕ್ನ ನೆನೆಸಿಟ್ಟಿದ್ವಲ್ಲ ಅದೇ ಒಂದು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಟೇಸ್ಟ್ಗೆ ಉಪ್ಪು ಖಾರ ಎಲ್ಲ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ಇದೇ ಟೈಮಲ್ಲೇ ಪನ್ನೀರನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಅರ್ಧ ಮಾತ್ರ ಪನ್ನೀರನ್ನ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ, ಇನ್ನು ಅರ್ಧನ ಹಾಗೆ ಸೇರಿಸ್ಕೋತಾ ಇದ್ದೀನಿ. ಪನ್ನೀರ್ ಸೇರಿಸಾದ್ಮೇಲೆ ಒಂದು 2-3 ಮಿನಿಟ್ಸ್ ಕುಕ್ ಮಾಡಿದ್ರೆ ಪಾಲಕ್ ಪನ್ನೀರ್ ರೆಡಿ ಆಗೋಗುತ್ತೆ. ಫ್ರೈಡೇ ಆಗಿದ್ದು ನನಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿದ್ದರಿಂದ ತುಂಬ ಅರ್ಜೆಂಟಲ್ಲಿ ನನಗೆ ಆದಷ್ಟು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿಕೊಂಡು ಇವತ್ತು ಸೇರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಜರಾಜೇಶ್ವರಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ನಾವು.
ನಮ್ಮನೆಯಲ್ಲಿ ಸಂಡೇ ಆಗಿರ್ಬೋದು, ಫ್ರೈಡೇ ಆಗಿರ್ಬೋದು ಅಥವಾ ಮಂಡೇ ಆಗಿರ್ಬೋದು ತುಂಬಾ ಬ್ಯುಸಿಯಾಗಿರ್ತೀನಿ ಪೂಜೆ ಕೆಲಸ ಎಲ್ಲ ಇರೋದ್ರಿಂದ. ಆವಾಗ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಆದ್ದರಿಂದ ಶೂಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ನನಗಾದಷ್ಟು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇದಾಗಿತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.